ನಮಸ್ಕಾರ ಪ್ರೀತಿಯ ಅಭಿಮಾನಿ ದೇವರುಗಳಿಗೆ ಮಿಸ್ಟರ್ ರಾಜ್ ದಿನ್ನಳ್ಳಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಬ್ಲಾಗಲ್ಲಿ ಕಾಡುಗೋಡಿ ಟ್ರೀ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀನಿ. ಈ ಟ್ರೀ ಪಾರ್ಕಿಗೆ ನೀವೇನಾದ್ರೂ ಬಂದ್ರೆ ಕೆಲವೊಂದು ವಿಶೇಷತೆಗಳನ್ನ ಇಲ್ಲಿ ನೋಡ್ಬೋದು. ಗಾಜಿಬೋ, ಇನ್ಸೆಕ್ಟ್ ಹೋಟೆಲ್, ಬಗ್ ಹೌಸ್ ಅಂತೆ, ಮತ್ತೆ ಮಕ್ಕಳ ಉದ್ಯಾನವನ, ಚಿಲ್ಡ್ರನ್ ಪಾರ್ಕ್ಸ್ ನ ನೋಡ್ಬೋದು, ಆಕ್ಯುಪಂಚರ್ ವಾಕ್ ಪ್ಯಾತ್ ನ ನೋಡ್ಬೋದು, ಹಾಗೆ ಓಪನ್ ಏರ್ ಜಿಮ್ ಇರುವಂತದ್ದು. ಈ ಗಾಜಿಬೋದಲ್ಲಿ ಕೂತ್ಕೊಂಡು ನೀವು ಕಾಡುಗೋಡಿ ಟ್ರೀ ಪಾರ್ಕ್ ನ ಎಂಜಾಯ್ ಮಾಡ್ಬೋದು. ಇಲ್ಲಿ ಬಂದ್ರೆ ಕೆಲವೊಂದು ವಿಶೇಷ ರೀತಿಯಾದಂತಹ ಒಂದು ಎನ್ವೈರನ್ಮೆಂಟ್ ಅನ್ನ ನೀವು ಫೀಲ್ ಮಾಡ್ಕೊಳ್ತೀರಾ. ಈ ಗಾಜಿಬೋದಲ್ಲಿ ಕೂತ್ಕೊಂಡು ನೀವು ರೆಸ್ಟ್ ಹೋಗಬಹುದು, ಇಲ್ಲಿನ ವಾತಾವರಣವನ್ನ ನೀವು ಎಂಜಾಯ್ ಮಾಡ್ಬೋದು. ಇದಲ್ದೇನೆ ಈ ಕಾಡುಗೋಡಿ ಟ್ರೀ ಪಾರ್ಕಲ್ಲಿ ನಾವು ವಿಶೇಷವಾದಂತಹ ಗಗನಚುಂಬಿ ಮರಗಳನ್ನ ಹೆಚ್ಚಾಗಿ ನೋಡ್ತೀವಿ. ವಿಶೇಷವಾದಂತಹ ವಾಕ್ ಪ್ಯಾತ್ ಇರುವಂಥದ್ದು. ಈ ಕಾಡುಗೋಡಿ ಟ್ರೀ ಪಾರ್ಕಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಬಹುದು. ಇಲ್ಲಿ ನಾವು ನೋಡ್ಬೋದು ಮಳೆ ನೀರು ಕೊಯ್ಲು ಮತ್ತು ಇಂಗು ಗುಂಡಿಯನ್ನ ನೋಡ್ಬೋದು. ಇದರ ಅಳತೆ ಬಂದು 12 ಅಡಿ ಆಳ ಮತ್ತೆ 4 ಅಡಿ ವ್ಯಾಸ, ಸಾಮರ್ಥ್ಯ ಬಂದು 4268 ಲೀಟರ್ಗಳು, ಮತ್ತೆ ಮಳೆಗಾಲದಲ್ಲಿ 1,28,000 ಲೀಟರ್ಗಳು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿಯನ್ನ ಇದು ಹೊಂದಿರುವಂಥದ್ದು. ಇದೇ ತರ ಈ ಕಾಡುಗೋಡಿ ಟ್ರೀ ಪಾರ್ಕಲ್ಲಿ ನಾವು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನ ನಾವು ತಿಳ್ಕೊಬಹುದು. ಇಂಗುಗುಂಡಿಗಳ ಬಳಕೆ ಮತ್ತೆ ಮಳೆ ನೀರನ್ನ ಸಂಗ್ರಹಣೆ ಮಾಡುವಂತಹ ವಿಧಾನವನ್ನ ಕೂಡ ನಾವು ಈ ಕಾಡುಗೋಡಿ ಪಾರ್ಕಲ್ಲಿ ನೋಡಬಹುದು. ಮತ್ತೆ ಜೇನು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರುವಂಥದ್ದು ವಿಶೇಷ. ಎರೆಹುಳುವಿನ ಸಹಾಯದಿಂದ ಜೈವಿಕ ಗೊಬ್ಬರವನ್ನ ಮಾಡುವಂತಹ ವಿಧಾನ ಆಗಿರಬಹುದು, ಮತ್ತೆ ಔಷಧಿ ಸಸ್ಯಗಳನ್ನ ಹೆಚ್ಚಾಗಿ ಇಲ್ಲಿ ನಾವು ನೋಡಬಹುದು. ಮತ್ತೆ ವಿಶೇಷವಾಗಿ ಪ್ರಾಣಿ ಮತ್ತು ಪಕ್ಷಿಗಳ ಆಶ್ರಯ ತಾಣ ಕೂಡ ಆಗಿರುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.